ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇವತ್ತು ನಾನು ಮಿಲ್ಕ್ ಪೌಡರಲ್ಲಿ ಜಾಮೂನ್ ಮಾಡಿದ್ದೀನಿ. ಇದು ನನ್ನ ಹೊಸ ಪ್ರಯತ್ನ. ಇಷ್ಟು ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಮಿಲ್ಕ್ ಪೌಡರಲ್ಲಿ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಮಿಲ್ಕ್ ಪೌಡರ್ ಜಾಮೂನ್ ಪ್ರಿಪೇರ್ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ಮಿಲ್ಕ್ ಪೌಡರ್, ಚಾಪ್ಡ್ ಪಿಸ್ತಾ, ಸ್ಯಾಫ್ರಾನ್, ಮಿಲ್ಕ್, ಶುಗರ್ ಹಾಗೂ ಕಾರ್ಡಮಮ್. ಮೊದಲಿಗೆ ಮಿಲ್ಕ್ ಪೌಡರ್ಗೆ ಸ್ವಲ್ಪನೇ ಹಾಲು ಹಾಕ್ತಾ ಮೃದುವಾಗಿ ಚಪಾತಿ ಹಿಟ್ಟು ಅದೋ ಬರೋ ತನಕ ಕಲ್ಸ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಮೈದಾನ ಯೂಸ್ ಮಾಡಿಲ್ಲ. ನಿಮಗ್ ಬೇಕಿದ್ರೆ 2 ಸ್ಪೂನ್ ಮೈದಾನ ಮಿಕ್ಸ್ ಮಾಡ್ಕೋಬಹುದು. ಹಾಗೆ ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಸಾಫ್ಟ್ ಆಗಿ ಕಲಿಸ್ಕೊಂಡು 10 ರಿಂದ 15 ನಿಮಿಷ ಸೈಡಲ್ಲಿ ಇಡಿ. ಈಗ ಜಾಮೂನ್ ನೆನೆಸೋದಿಕ್ಕೆ ಬೇಕಾದ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಮೊದಲಿಗೆ 2 ಗ್ಲಾಸ್ ನೀರನ್ನ ಹಾಕಿ ಬಿಸಿ ಆದ್ಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳಿ. ನಾನಿಲ್ಲಿ ಕೇನ್ ಶುಗರ್ ಯೂಸ್ ಮಾಡೋದ್ರಿಂದ ಕಲರು ಯೆಲ್ಲೋಯಿಶ್ ಇದೆ. ವೈಟ್ ಶುಗರ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಜಜ್ಜಿರೋ ಏಲಕ್ಕಿ ಹಾಕೊಳ್ಳಿ. ಕೊನೆಯಲ್ಲಿ ಸ್ಯಾಫ್ರನ್ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಜಾಮೂನ್ ಫ್ರೈ ಮಾಡೋದಿಕ್ಕೆ ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ. ಅದು ಚೆನ್ನಾಗಿ ಕಾಯಕ್ ಬಿಡಿ. ಅದಾದ್ಮೇಲೆ ಹಿಟ್ಟನ್ನ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ನಿಧಾನವಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಿ. ನೆಕ್ಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಅದನ್ನ ಒಂದ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳಿ. ಇಮಿಡಿಯೇಟ್ ಆಗಿ ಅದನ್ನ ಸಕ್ಕರೆ ಪಾಕದಲ್ಲಿ ಹಾಕ್ಬಾರ್ದು. ಒಂದು 5 ಮಿನಿಟ್ಸ್ ಕೂಲ್ ಆದ್ಮೇಲೆ ಹಾಕ್ಬೇಕು. ಈ ರೀತಿ ಮಾಡೋದ್ರಿಂದ ಜಾಮೂನ್ ಶೇಪ್ ಒಡೆಯೋದಿಲ್ಲ, ಹಾಗೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಜಾಮೂನ್ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನೆಂದ್ಮೇಲೆ ಅದನ್ನ ಚಾಪ್ಡ್ ಪಿಸ್ತಾದಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಹಾಗೆ ಫ್ರಿಡ್ಜ್ ಅಲ್ಲಿ 2 to 3 ಅವರ್ಸ್ ಕೂಲ್ ಆಗೋಕೆ ಇಡಿ. ಆಮೇಲೆ ಹೊರಗೆ ತೆಗೆದಾಗ ಸಾಫ್ಟ್ ಅಂಡ್ ಸ್ಮೂತ್ ಆದ ಡಿಫ್ರೆಂಟ್ ಟೇಸ್ಟ್ ಇರೋ ಡೆಲಿಷಿಯಸ್ ಮಿಲ್ಕ್ ಪೌಡರ್ ಜಾಮೂನ್ ರೆಡಿ ಆಗುತ್ತೆ. ನೀವು ಇದನ್ನ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. Thank you for watching.